ಸುಬಕ ಸುಬಕ ಓ ಶಾಂತ ಬವ್ವ ಏನಿಷ್ಟು ದೂರ ಬಂದ್ಬಿಟ್ಟೆ ಬಾತಾಯಿ ಕೂತ್ಕೋ ಏನು ಮಾಡ್ತಿದ್ರಕ್ಕ ಊಟ ಮಾಡಿದ್ರಾ ಏನು ಅಡುಗೆ ಮಾಡಿದಿರಿ ಏ ಬಾ ಮಗ ಮೊಳಕೆ ಕಾಳು ಸಾರು ಮಾಡೋಳಕಂತೆ ಬಾ ಊಟ ಮಾಡ್ವಿ ಬಾ ಮಗ ಕೂತ್ಕೊಂಡು ನಿಂತ ಇದೆಯಲ್ಲ ಏ ಅಕ್ಕ ನಂದು ಊಟ ಆಯಿತು ಈಗ ಹೆಸರು ಕಾಳು ಉಪ್ಸಾರು ಮಾಡಿದೆ ಊಟ ಮಾಡ್ಕೊಂಡು ಬಂದೆ ಕನಕ ಏನು ಮಾಡ್ತಿದ್ರಕ್ಕ ಏನು ಅಳ್ತಾ ಗಿಳ್ತಾ ಕಾಣ್ತಾನೆ ಇಲ್ವಲ್ಲ ಅಯ್ಯೋ ತಾಯಿ ಖಾರದ ಪುಡಿ ತಿರೋಗದೆ ಖಾರದ ಪುಡಿ ಬಡಿಸ್ಬೇಕು ನಿಮ್ಮ ಸುಬ್ಬಪ್ಪ ಈಗ ತನ್ನ ಖಾರ ಪುಡಿ ಸಾಮಾನು ತಂದು ಕೊಟ್ಬಿಟ್ಟೋಗೋರೆ ಖಾರದ ಪುಡಿ ಬಿಡಿಸು ಅಂತ ಅದಕ್ಕಂತ ಹೊಲ್ತಕ್ಕೆ ಬಂದಿಲ್ಲ ಇವತ್ತು ಒಣಗಾಕ್ಬಿಟ್ಟು ತಾಯಿ ಸಾಮಾನು ತಂದು ಕೊಟ್ಟವ್ರೆ ಬಿಸಿಲು ಸರಾಗದಲ್ಲ ಒಣಗಾಕ್ಬಿಟ್ಟು ಖಾರ ಪುಡಿ ಬಿಡಿಸ್ಬಿಡೋದ ಅಂತ ಕಣವ ಉಪ್ಸಾರು ಉಣಿಕಿಲ್ವಲ್ಲ ಇನ್ನೇನು ಮಾಡಿ ಉಪ್ಸಾರು ಉಣಿಕಿದ ಖಾರದ ಪುಡಿ ತಿರೋದ ತಕ್ಷಣ ಇಲ್ಲದ್ರೆ ಈಗ ತಂದು ಕೊಡ್ತಿದ್ನ ಖಾರದ ಪುಡಿ ತಾನು ಊಟ ಉಣ್ಬೇಕಲ್ಲ ಇನ್ನೇನು ಮಾಡಿ ಉಪ್ಸಾರು ತಿನ್ನಿಕಿಲ್ವಲ್ಲ ಅದಕ್ಕೆ ಖಾರದ ಪುಡಿ ತಿರೋಗದೆ ಅಂದ ತಕ್ಷಣ ಸಾಮಾನು ತಂದು ಕೊಟ್ಟವ್ರೆ ಮಾಡಿಸು ಖಾರದ ಪುಡಿ ಮೊದಲು ಅಂತ ಖಾರದ ಪುಡಿ ತಿರೋದಕ್ಕ ಉಂಕಂತಾಯಿ ಖಾರದ ಪುಡಿ ತಿರೋಗದೆ ನಿಂತ ಯಾವತ್ತು ಒಂದು ಪಾವಿಸ್ಕೊಂಡಿತ್ತಿಲ್ವಾ ಅವತ್ತು ಪಾರ್ವತಿ ಮನೆ ಒಂದು 2 ಪಾವಿಸ್ಕೊಂಡಿದೆ ನಿಂತ ಒಂದು ಪಾವಿಸ್ಕೊಂಡಿದೆ ಕಂತಾಯಿ ತೀರೋಯ್ತು ಇನ್ನೇನು ಬರೀ ಸಾಲ ಮಾಡ್ಕೊಂಡೆ ಕೂತ್ಕೊಂಡ್ಯಾ ಅದಕ್ಕೆ ಮಾಡ್ಸೋದ ಅಂತ ಅಂದೆ ಸಾಮಾನು ತಂದು ಕೊಟ್ಟು ಹೋಗ್ರೆ ತಾಯಿ ಬಿಡಿಸ್ಬಿಡ್ಬೇಕು ಬಿಸಿಲಿದ್ದಾಗಲಿ ಅಯ್ಯೋ ಕೊಡುವೆ ಹಾಕಕ್ಕ ಖಾರದ ಪುಡಿ ಆಮೇಲೆ ನಾನು ಕೇಳಿದ್ನಕ್ಕ ಆಮೇಲೆ ಇದನ್ನು ಇದು ಕೊಟ್ಟಿರಾಯ್ತಿಲ್ವಾ ಅಯ್ಯೋ ತಾಯಿ ಕೊಟ್ಟಿರೋ ಸಲ ಎಷ್ಟು ದಿನ ಮಡಿಕಂಡು ಕೇಳಿಕ್ಲ ಅಂತ ನಾವು ಮಡಿಕೊಂಡಿದ್ಬಿಟ್ಟಾಗ್ಬಿಟ್ಟದ ಏನೋ ಸಮಯಕ್ಕೆ ಕೊಡ್ತಾರಪ್ಪ ಅದನ್ನೇ ಮಡಿಕೊಂಡಿದ್ಬಿಟ್ಟಾಗ್ಬಿಟ್ಟದ ತಾಯಿ ಮಾಡಿಸ್ಬಿಟ್ಟು ಕೊಟ್ಬಿಡ್ಬೇಕು ಮೊದಲು ಅದು ಸಾಲ ಮಡಿಕೊಂಡ್ರೆ ಅದೇ ಮೇಲೆ ಇದ್ದಂಗೆ ಅಕ್ಕ ಸುಬ್ಬಣ್ಣ ಎಷ್ಟು ಕೆಜಿ ತಂದು ಕೊಟ್ಟಿರೋದು ಮೆಣಸಿಗೆ ಸಂಬರ ಬಿದ್ದಾನೆ ಖಾರದ ಪುಡಿ ಬಿಡ್ಸೋಕ್ಕೆ ಎಷ್ಟು ಕೆಜಿ ಬಿಡಿಸ್ತಿದ್ದೀರಕ್ಕ ಅಯ್ಯೋ ತಾಯಿ 2 ಕೆಜಿ ತಂದು ಕೊಟ್ಟವ್ರೆ 2 ಕೆಜಿ ಮೆಣಸಿಕಾಯಿ 3 ಕೆಜಿ ಸಂಬರ ಬಿದ್ದ ತಂದು ಕೊಟ್ಟವ್ರೆ 1/4 ಕೆಜಿ ಬೆಳಗ್ಗೆ ಮೆಣಸಿಕಾಯಿ ತಂದು ಕೊಟ್ಟವ್ರೆ ಕಂತಾಯಿ ಅದೇ ಏನು ದಿನ ಮಾಡ್ತಾಯಿದ್ರು ಬಂದದ ತೀರೇ ಹೋಯ್ತದೆ ಅದಕ್ಕೆ ಆಮೇಲೆ ತಂದು ಕೊಟ್ಟನು ಇಷ್ಟು ಬಿಡಿಸು ಅಂತ ತಂದು ಕೊಟ್ಟರೆ ತಾಯಿ ಮಾಡಿಸ್ತೀನಿ ಏನು ಮಾಡಿ ಸಾಲ ಮಾಡ್ಕೊಂಡು ಕುತ್ಕೊಂಡಾಗ್ಬಿಟ್ಟದ ಕೊಡೋರು ಎಷ್ಟು ದಿನ ಕೊಟ್ಟರೆ ತಾಯಿ ಖಾರ ಪುಡಿ ಅದು ಸರಿನೇ ಕಂತ ಹಾಕಕ್ಕೆ ಕೊಟ್ಟಿರೋದ ಕೊಡಬಾರ್ದ ಖಾರದ ಪುಡಿಯ ಎಷ್ಟು ದಿನ ಕಂಟ ಅಂತ ಮಡಿಕೊಂಡಿರಿ ಕೊಟ್ಬಿಡ್ಬೇಕು ಸಾಲವ ಆ ಸಾಲ ಏನು ಮಡಿಕೊಂಡಿರಿ ಹಂಗೆ ನನ್ಗಂಗೆ ಒಬ್ರತ ಸಾಲ ಇದೆ ಆಯ್ತು ಕನಕ ಅಯ್ಯೋ ಬಾತಾಯಿ ಕೂತೆ ನಿಂತ ಇದೆಯಲ್ಲ ಬಾ ಕೂತ್ಕೋ ಬಾತಾಯಿ ಕಡೆ ಕೂತ್ಕೋ ಹೊಲ್ತವ 4 ದಿನದಿಂದ ಬಂದಿತ್ತಿಲ್ವಕ್ಕ ಕಾಣ್ತಾನೆ ಇದ್ದಿತ್ತಿಲ್ವಲ್ಲ ಅದಕ್ಕೆ ಮಾತಾಡ್ಸ್ಬೋದು ಅಂತ ಬಂದೆ ಕನಕ ಅಯ್ಯೋ 4 ದಿನದಿಂದ ತಾಯಿ ಮನೇಲಿ ಕೆಲಸ ಕಣವ ಕೆಲಸ ಇರೋಕ್ಕೆ ಹೊಲ್ತಕ್ಕೆ ಬಂದಿಲ್ಲ ನಾನು ಖಾರದ ಪುಡಿ ಸಾಮಾನು ಇವತ್ತು ಹೋಗೋದು ಅನ್ಕನ್ನ ಖಾರ ಪುಡಿ ಸಾಮಾನು ತಂದು ಕೊಟ್ಟವ್ರೆ ಇವತ್ತು ಮಾಡಿಸ್ಬಿಡೋದ ಅಂತ ಬಿಸಿಲು ಜನ ಆಗೋದಲ್ಲ ಮಾಡಿಸ್ಬಿಡೋದಂತ ಹೊಣಗಕ್ಕೆ ತಾಯಿ ಇನ್ನೆಷ್ಟು ತಿನ್ಕಂಟ ಅಂತ ಇಸ್ಕೊಂಡಿ ಅಯ್ಯೋ ಪಾರ್ವತಿ ಮನೇಲಿ 2 ಪಾವು ಸಾಲ ಇಸ್ಕೊಂಡಿದ್ನಾ ಅಯ್ಯೋ ತಾಯಿ ಅದೇನು ಖಾರದ ಪುಡಿ ಕೊಲ್ವಾ ಅದು ನಿಮ್ಮ ಸುಬ್ಬಣ್ಣ ಹೊಸಿ ಬಂದಿಲ್ಲ ಅಯ್ಯೋ ಸುಬ್ಬಕ್ಕ ಅದು ಯಾಸೆ ಮೆಣಸವಳು ಅದೇನು ಚೆನ್ನಾಗೈತಿದೆ ಕನಕ ಖಾರದ ಪುಡಿ ಸಾರಿಗೆ ಹಾಕಿದ್ರೆ ಸಾರು ಒಂಥರ ಕ್ಯೂ ನಂಗೆ ಆಗೋದು ಕನಕ ಅದೇನು ಸಾರು ಖಾರದ ಪುಡಿ ಕೊಲ್ಬೇಕದು ಸಾರು ಒಂಚೂರು ಚೆನ್ನಾಗಿಲ್ಲ ಅಯ್ಯ ನಾನು ಇಸ್ಕೊಂಡಿದ್ದೆ ಕಣ ಅವತ್ತು ಇಸ್ಕೊಂಡು ಕರ್ಗೊಚ್ಚಿಗೆ ಓದ್ಬಿಟ್ಟೆ ಸಾರ ಖಾರದ ಪುಡಿನ ಕರ್ಗೊಚ್ಚಿಗೆ ಹಾಕ್ಬಿಟ್ಟೆ ಕಣ ಹೇಳು ಹ್ಞೂ ತಾಯಿ ನಿಂತ ಅವತ್ತು ಒಂದು ಪಾಯಿಸ್ಕೊಂಡಿದ್ದಲ್ಲ ಖಾರದ ಪುಡಿಯ ಚೆನ್ನಾಗದೆ ಅಂತಿದ್ರು ಅವತ್ತು ನಿಮ್ಮ ಸುಬ್ಬಣ್ಣ ಅವ್ರ ಮನೆ ಖಾರದ ಪುಡಿ ಮಾಡಿದ್ರೆ ತಾಯಿ ಸಾರ ಯಾರ ಮನೆ ಸಾರ ಇದು ಖಾರದ ಪುಡಿ ಇದು ಒಂಚೂರು ಚೆನ್ನಾಗಿಲ್ವಲ್ಲ ಅಂದ್ಬಿಟ್ಟು ಅನ್ನಕ್ಕೆ ಕೈ ತೊಳೆದ್ಬಿಟ್ಟು ಉಪ್ಸಾರು ಖಾರದಲ್ಲಿ ಊಟ ಮಾಡ್ಕೊಂಡು ಹೋದಕ್ಕಂತಾಯಿ ಇನ್ನು ಸಾರೇ ಮಾಡಿಲ್ಲ ನಾನು ಗೊಜ್ಜಿಗೆ ಹಾಕ್ಬಿಟ್ಟೆ ಖಾರದ ಪುಡಿಯ ಇನ್ನೇನು ಮಾಡಿ ಇಸ್ಕೊಂಡಿರೋ ಖಾರದ ಪುಡಿ ಚೆನ್ನಾಗಿದೆ ಅಂದ್ಬಿಟ್ಟು ಕೊಡೋದಂತೀರಿ ಕದ ತಾಯಿ ಸಾಲ ಇಸ್ಕೊಂಡಿರೋದ ಕೊಟ್ಬಿಡ್ಬೇಕು ಮೊದಲು ತಾಯಿ ಸುಬ್ಬಕ್ಕ ಮೊದಲು ಕೊಟ್ಬಿಡು ಆಮೇಲೆ ಹಾಗೆ ಬಿದ್ದಿದೆ ಹೇಳ್ಕೊಂಡಿರ್ತಾಳೆ ಆಮೇಲೆ ಸುಬ್ಬಕ್ಕ ನಾನು 2 ಪಾವು ಖಾರದ ಪುಡಿ ತಿನ್ಕೊಂಡು ಅಂದ್ಬಿಟ್ಟು ಹೇಳ್ಸ್ಕೊಂಡು ಹೆಂಗೆ ಕೊಟ್ಬಿಡಕ್ಕ ಮೊದಲು ನಾನು ಬೇಕಾದ್ರೆ ರೇಟ ಕೊಡುವಂತೆ ನಾನು ಕೇಳಿದಾರ ಅವಳು ಕೊಟ್ಬಿಟ್ಟು ಮೊದಲು ಅವಳು ತಳಿಸ್ಕೊಂಡ್ರೆ ಖಾರ ಪುಡಿ ಅಯ್ಯೋ ತಾಯಿ ಖಾರದ ಪುಡಿ ಮಾಡಿಸಿದ್ಮೇಲೆ ಕೊಡ್ದಂತಿದ್ದಾನ ಹೇಳೋ ತಾಯಿ ಮೊದಲು ಕೊಟ್ಬಿಡ್ತೀನಿ ನನಗೆ ಒಬ್ಬರು ಸಾಲ ಇದ್ರೆ ಆಯ್ತಲ್ಲ ತಾಯಿ ಏನೇ ಇಸ್ಕೊಂಡ್ರೆ ಮೊದಲು ಕೊಟ್ಬಿಡ್ತೀನಿ ಸಾಲ ಎಷ್ಟು ದಿನ ಕಂಟ ಅಂತ ಮಡಿಕೊಂಡು ಮಾಡಿಸ್ತೀನಿ ತಾಯಿ ಇವತ್ತು ಸಂಜೆ ಮೇಲೆ ಕೊಟ್ಬಿಡ್ತೀನಿ ಖಾರದ ಪುಡಿ ಬಿಡಿಸಿದ ತಕ್ಷಣ ಇವತ್ತು ಬಿಡ್ಸಿರಕ್ಕ ಮಿದ್ಲು ಖಾರದ ಪುಡಿ ಬಿಡೋರೇನೋ ಇವತ್ತು ಇರಿಕಿಲ್ಲ ಅಂತಿದ್ರು ಬಿಲ್ ಬಾಕಲ್ ತೆಗ್ದಿತ್ತಿರ ಕನಕ ಮತ್ತೆ ನಾನು ಅಕ್ಕಿ ಬಿಡ್ಸೋಣ ತಗೊಂಡೋಗಿದೆ ಏನೋ ಊರಿಗೆ ಹೋಗಿದ್ದಾರೆ ಅಂತ ಕನಕ ಇವತ್ತು ಬಿಡೋದು ಕಾಣಕ್ಕೆ ಅಂತ ಹೇಳಿ ನಾಳೆ ಬಿಡಿಸ್ಬೇಕಾಗತ್ತೆ ನೀವು ಅಯ್ಯೋ ಎಲ್ಲ ಒಣಗಿ ನಿಂತವೆ ತಾಯಿ ನಾಳೆ ಇವತ್ತು ಮೆತ್ಕಾಕಿಲ್ವವ ಚೆನ್ನಾಗದ ತಿರುಗಿ ಇನ್ನೊಂದು ಪೋಣಿಗೆ ಕುತ್ಕೋಬೇಕಾಗ್ತದೆ ಒಣಗಿಸ್ಕೊಂಡು ಹುರ್ಕೊಂತ ಹೋಗ್ಬೇಕು ಹೊಸಿ ಬೆಚ್ಚ ಮಾಡ್ಕೊಂತ ಹೋಗೋದು ಹೆಂಗೆ ಇದೆಯಾ ಇವತ್ತು ಒಣಗಲಿ ಬಿಡತ್ತಾಯಿ ಇವತ್ತೆಲ್ಲ ಒಣಗಲಿ ನಾಳೆಗೆ ಬಿಡಿಸ್ತೀನಿ ತಾಯಿ ಇನ್ನೇನು ಮಾಡಿ ಇಲ್ಲ ಅಂದಮೇಲೆ ಇನ್ನೇನು ಮಾಡಿಕದ ತಾಯಿ ನಾಳೆಗೆ ಬಿಡಿಸ್ತೀನಿ ಬಿಡತ್ತಾಯಿ ಸರಿ ಕನಕ ಆಯಿತು ದಾನ ಬಿಡಬೇಕು ಬರ್ತೀನಿ ನಾನು ಮತ್ತೆ ನೀವು ಬರೀಕಿಲ್ಲ ಅಂತೀರಲ್ಲ ಹೊಲ್ತಕ್ಕಿನೇನು ಕೆಲಸದೇ ಮನೇಲಿ ಅಂತೀರಿ ನಮ್ಮ ಹೊಟ್ಟೆ ಹೋಗೋನೆ ದನ ಬಿಡ್ಬೇಕನಕ ಹೊಲ್ತಕ್ಕೆ ಹೋಯ್ತಾನೆ ಬರ್ತೀನಿ ಕನಕ ಮತ್ತೆ